ಸೊ ಸರ್ವಸಿದ್ಧಿ ವ್ರತ ಅನ್ನುವಂಥದ್ದು ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ವ, ಆ ರೀತಿಯೇ ಒಂದು ರೀತಿ ಇರುತ್ತೆ. ಅದು 40 ದಿನ ಆದರೆ ಇದು 63 ದಿನ ಇರುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಏನಿಲ್ಲ, ತುಂಬ ಸುಲಭವಾಗಿರುವಂಥದ್ದು, ಎಲ್ಲರೂ ಮಾಡ್ಬೋದಾಗಿರುವಂಥದ್ದು. ಯಾರೆಲ್ಲ ಕಾರ್ಯಗಾರಕ್ಕೆ ಬರ್ತೀರೋ ಅವರೆಲ್ರಿಗೂ ಕಂಪಲ್ಸರಿ ಮಾಡಬೇಕು ಅಂತ ನಾನು ಹೇಳ್ತೇನೆ. ಈಗ ಮುಂಬರುವ ಕಾರ್ಯಾಗಾರದಲ್ಲಿ ನೀವು ಬರಬೇಕಂತಂದರೆ ಕೆಂಪು ಡ್ರೆಸ್ಸಲ್ಲಿ ಬರಬೇಕು, ಕೆಂಪು ದಾರವನ್ನು ತೆಗೆದುಕೊಂಡು ಬರಬೇಕು. ಕರೆಕ್ಟಾ? ಇನ್ನೂ ಕೆಲವು ವರ್ಕ್ಶಾಪ್ ಹಿಂದ್ಗಡೆ ಹಳದಿ ದಾರ ಇತ್ತು, ಹಳದಿ ಒಂದು ಡ್ರೆಸ್ಸಲ್ಲಿ ಬರಬೇಕು ಅಂತ ಹೇಳಿದ್ದೆ. ಯಾಕೆ ಇದೆಲ್ಲನೂ? ಯಾಕೆ ಇದು ಕೆಂಪು ಕಲರು? ಯಾಕೆ ಕೆಂಪು ಕಲರ್ ದಾರ ಏನಕ್ಕೆ? ಸರ್ವಸಿದ್ಧಿ ವ್ರತ ಯಾರು ಮಾಡ್ತಾರೋ ಅವರೆಲ್ಲರೂ ಒಂದೇನೋ ಒಂದು ಕಟ್ಕೊಳ್ಳಿಕ್ಕೆ ಇರ್ತದೆ, ಅದು ನಾನು ಆಶೀರ್ವಾದ ಮಾಡಿಕೊಟ್ಟಿರ್ತೇನೆ. ಬಟ್ ಅದು ಕಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಕೆಲವು ಯು ಶುಡ್ ಬಿ ಕ್ವಾಲಿಫೈಡ್ ಅದು ನೇಚರ್ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದು ಸಿದ್ಧಿ ಪಡ್ಕೊಳ್ಳೋಕೆ ಸಾಧ್ಯ. ನೀವು ಸುಮ್ಮನೆ ಕ್ವಾಲಿಫಿಕೇಷನ್ ಇಲ್ಲದೆ ಸುಮ್ಮನೆ ಕಟ್ಕೊಂಡ್ರೆ ದಾರ ಆಗಿಬಿಡುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ಅದನ್ನು ಕೆಟ್ಟದಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಕಟ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ತುಂಬ ಒಂದು ಪ್ರಿಪೇರ್ಡ್ನೆಸ್ ಬೇಕು. ನೀವು ರೆಡಿ ಆಗಬೇಕು ಮೆಂಟಲಿ. ಸೊ ಅದನ್ನೆಲ್ಲವೂ ನಾನು ಹೇಳ್ಕೊಡ್ತೇನೆ, ಹೇಗೆ ರೆಡಿ ಆಗಬೇಕು ಅಂತೇಳಿ. ಯಾರೆಲ್ಲ ಕಾರ್ಯಾಗಾರಕ್ಕೆ ಇಲ್ಲಿ ತನಕ ಬಂದಿದ್ದೀರೋ ಅವರೆಲ್ಲರೂ ಸರ್ವಸಿದ್ಧಿ ವ್ರತ ಮಾಡಬೇಕು. ನಾನು ನಿಮಗೆ ಅದು ಫುಲ್ ಡೀಟೇಲ್ಸ್ ನಮ್ಮ ಒಂದು ಟೀಮ್ ಕಳಿಸ್ಕೊಟ್ಟಿದೆ ನಿಮಗೆ. ದಯವಿಟ್ಟು ಮಾಡಿ. ಯಾರೆಲ್ಲ ಇನ್ನೂ ಮಾಡಲಿಲ್ವೋ ಈ ಕೂಡಲೇ, ಈಗ ನೋಡ್ತಿದ್ದೀರಲ್ವಾ, ಸ್ಟಾರ್ಟ್ ಫ್ರಮ್ ಟುಡೇ, ಜಸ್ಟ್ 63 days ನಾವು ಕೋರಿದ್ದೆಲ್ಲ ಸಿಗುತ್ತೆ, ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ.